ದೊಡ್ಡದನ್ನ ಗೆಲ್ಲಲು ಸಣ್ಣದನ್ನ ತ್ಯಾಗ ಮಾಡೋದು ಚದುರಂಗದಲ್ಲಿ ಮಾತ್ರ ಅಲ್ಲ, ಜೀವನದಲ್ಲೂ ಅನಿವಾರ್ಯ. ಮೈ ಡಿಯರ್ ಫ್ರೆಂಡ್, ನೀನ್ ಹೀಗೆ ಎಷ್ಟು ದಿನ ಅಂತ ಭಯದಲ್ಲೇ ಬದುಕ್ತಾ ಇರ್ತೀಯ? ಭಯ ಬಿಟ್ಬಿಡು, ಚಿಂತೆ ಬಿಡು. ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡು, ಆದ್ರೆ ಯಾವತ್ತೂ ಸಮಯ ವ್ಯರ್ಥ ಮಾಡಬೇಡ. ಸಮಯ ಯಾವತ್ತೂ ಹಗುರವಾಗಿ ತಗೋಬೇಡ. ಎಷ್ಟು ಬೇಗ 22 ವರ್ಷವಿದ್ದವರು ನಾವು 32 ವರ್ಷ ಆಗ್ಬಿಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ನಿನ್ನನ್ನು ಆಡ್ಕೊಂಡವರ ಎಲ್ರ ಮುಖ ನೆನಪಲ್ಲಿಟ್ಕೋ. ಸಮಯ ಬಂದಾಗ ನೀನೇನು ಅಂತ ಅವ್ರಿಗೆ ತೋರಿಸು. ನಿನ್ನನ್ನು ಯಾರಾದರೂ ದುಡ್ಡಿನ ವಿಷಯಕ್ಕೆ ಅವಮಾನ ಮಾಡಿದ್ರು ಅನ್ಕೋ, ಆವತ್ತು ಆ ಕ್ಷಣದಿಂದ ಮೌನದಿಂದ ಇರೋದನ್ನ ಕಲಿ. ನನ್ನ ಮಕ್ಕಳನ್ನ ನಿನ್ನ ತಲೆಯಲ್ಲಿಟ್ಕೊಂಡು ಅಂಥವ್ರ ಮುಂದೆನೆ ಗತ್ತಲ್ಲಿ ಬದುಕೋದನ್ನ ಕಲಿ. ಕುರುಡನಿಗೆ ಕಣ್ಣು ಬಂದಾಗ ಅವನು ಮಾಡೋ ಮೊದಲನೇ ಕೆಲಸನೇ ಜೀವನ ಪೂರ್ತಿ ಅವನಿಗೆ ದಾರಿ ತೋರಿಸ್ತಾ ಇದ್ದ ಕೋಲನ್ನೇ ಎಸೆದು ಬಿಡೋದು. ಈ ಪ್ರಪಂಚನೂ ಕೂಡ ಹಾಗೆ ಗೆಳೆಯ. ನೀನು ಯಾರಿಗೂ ಏನೋ ಸಹಾಯ ಮಾಡಿರ್ತೀಯೋ ಅವರೇ ನಿನ್ನನ್ನು ನಡುದಾರಿಯಲ್ಲಿ ಕೈ ಬಿಟ್ಟು ಹೋಗ್ತಾರೆ. ಕಷ್ಟಗಳು ಬರ್ತಾ ಇವೆ ಅಂತ ಹೆದರಬೇಡ. ಕಷ್ಟಗಳನ್ನು ಎದುರಿಸೋ ತಾಕತ್ತಿರೋರಿಗೆ ಕಷ್ಟಗಳು ಬರೋದು. ಬಿದ್ದ ಅನುಭವ ಎದ್ದಾಗ ವಿನಯ ಕಲಿಸುತ್ತೆ. ಗೆದ್ದಾಗ ಸಿಗೋ ಖುಷಿ ಇದೆಯಲ್ಲ, ಅದು ಎಲ್ಲ ಹತಾಶೆಯನ್ನು ಮರೆಸಿಬಿಡುತ್ತೆ. ತಾಳ್ಮೆ ಎಂಬ ಬೆಳವಣಿಗೆ ನಿನ್ನ ಮುಂದಿನ ಜೀವನದ ಮೆರವಣಿಗೆ. ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ಕೋಪ, ಅವಮಾನ ಮತ್ತು ಅಪಮಾನ ಎಲ್ಲವನ್ನೂ ಸಹಿಸ್ಕೋಬೇಕಾಗತ್ತೆ. ದುಡ್ಡು ಕೊಟ್ಟರೆ ಸಿನಿಮಾ ನೋಡ್ಬೋದು, ಅದೇ ದುಡ್ಡು ಮಾಡಿದ್ರೆ ಜನರ ನಾಟಕವನ್ನು ನೋಡ್ಬೋದು. ದೇವ್ರು ನಿನ್ನನ್ನು ಬೆಳೆಸಬೇಕು ಅಂತ ನಿರ್ಧಾರ ಮಾಡಿದಾಗ ನಿನ್ನಿಂದ ಪ್ರೀತಿನ, ಸ್ನೇಹಿತರನ್ನ, ಬಂಧು ಬಳಗದವರನ್ನ ದೂರ ಮಾಡ್ತಾನೆ. ಹುಡುಗಿಯರಿಗೆ ಲೈನ್ ಹೊಡೆಯೋದು ಹೇಗೆ ಅಂತ ಹೇಳ್ಕೊಡೋ ಸ್ನೇಹಿತನಿಗಿಂತ ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋ ಗೆಳೆಯನೇ ಲೇಸು. ನೀನ್ ಗೆದ್ದವನಲ್ಲ ಗೆಳೆಯ, ಸೋತವನು. ನಿನ್ನ ಗೆಲುವು ಹೇಗಿರ್ಬೇಕು ಅಂದ್ರೆ ಸೋಲಿಗಿಂತಲೂ ಭಯಂಕರವಾಗಿರ್ಬೇಕು. ಸೋತ್ರೆ ಗೆಲ್ಲಬೇಕು ಅನ್ನೋ ಮನಸ್ಸು ಬರುತ್ತೆ, ಅವಮಾನ ಆದ್ರೆ ಗೆಲ್ಲಬೇಕು ಅನ್ನೋ ಛಲ ಬರುತ್ತೆ. ನಿನಗೆ ಮೋಸ ಮಾಡಿದವರ ಅಂತ್ಯ ಸಂಸ್ಕಾರಕ್ಕೆ ತಪ್ಪದೆ ಹೋಗ್ಬೇಕು. ಯಾಕಂದ್ರೆ ಅವ್ರ ಕೊನೆಯಲ್ಲಿ ಏನ್ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನೋಡೋದಕ್ಕೋಸ್ಕರ ಆದ್ರೂ ನೀನು ಹೋಗ್ಲೇಬೇಕು ಗೆಳೆಯ. ನೀನು ನಿನ್ನ ಕುಟುಂಬಕ್ಕಾಗಿ ಸೋತ ಸೋಲೆ ನಿನ್ನ ಜೀವನದ ಬಹುದೊಡ್ಡ ಗೆಲುವು. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ಜೀವನದಲ್ಲಿ ಡ್ರೀಮ್ ಗರ್ಲ್ ಮಿಸ್ ಆದ್ರೂ ಪರವಾಗಿಲ್ಲ, ಆದ್ರೆ ನಿನ್ನ ಡ್ರೀಮ್ ಮಿಸ್ ಆಗಲೇಬಾರ್ದು. ಸೋತೆ ಅಂತ ಹೆದರಬೇಡ. ಸಮುದ್ರ ಆಳೋ ರಾಜ ಒಂದು ಮೀನಿಗೋಸ್ಕರ ಯೋಚನೆ ಮಾಡ್ತಾನೆ. ಇಂತಹ ಮತ್ತೊಂದು ಒಳ್ಳೆ ಕಂಟೆಂಟ್ ತಗೊಂಡು ನಾಳೆ ಬಂದೇ ಬರ್ತೀನಿ. ಚಾನಲ್ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಿ.